ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಒಳ್ಳೆ ವಿಷಯನ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಟೈಲರಿಂಗ್ ಮಾಡುವವರಿಗೆ ಮತ್ತು ಕಲಿತಾ ಇರೋರಿಗೆ ಒಂದು ಒಳ್ಳೆ ಮೋಟಿವೇಶನಲ್ ವಿಡಿಯೋ ಅಂತಲೇ ಹೇಳ್ಬೋದು. ಏನಂತಂದರೆ, ನಾವು ಕಸ್ಟಮರ್ ಇನ್ಕ್ರೀಸ್ ಮಾಡ್ಕೊಂಡು ನಾವು ನಮ್ಮ ಬಿಸ್ನೆಸ್ಸನ್ನು ಗ್ರೋತ್ ಮಾಡೋದು ಹೇಗೆ ಮತ್ತು ನಮ್ಮ ಸಂಪಾದನೆಯನ್ನು ಜಾಸ್ತಿ ಮಾಡ್ಕೊಂಡು ಹೇಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆವರೆಗೂ ವಿಡಿಯೋನ ಮಿಸ್ ಮಾಡದಂತೆ, ಸ್ಕಿಪ್ ಮಾಡದಂತೆ ನೋಡಿ. ನಿಮಗೆ ಒಳ್ಳೆ ಟಿಪ್ಸ್ಗಳು ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ, ಆಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣ. ನಾವು ಒಬ್ಬ ಕಸ್ಟಮರ್ ನಮಗೆ ಬಟ್ಟೆನ ಕೊಡ್ತಾರೆ ಅಂತ ಆದರೆ ಅಲ್ಲಿ ನಾವು ಏನು ಮಾಡಬೇಕಾಗತ್ತೆ ಅಂತಂದರೆ, ನಾವು ಹೊಸ್ದಾಗಿ ಈಗ ನಮ್ಮ ಸರ್ವೀಸಲ್ಲಿ ಅದೆಷ್ಟು ಬ್ಲೌಸನ್ನು ಸ್ಟಿಚ್ ಮಾಡಿರ್ತೀವೋ ಲೆಕ್ಕ ಇಲ್ಲ. ಆದರೆ ನಾವು ಹೊಸ ಕಸ್ಟಮರ್ಗಳು ಬರ್ತಾನೆ ಇರ್ತಾರೆ. ಮತ್ತು ಅದು ನಮಗೆ ನಮ್ಮ ಬಿಸ್ನೆಸ್ಗೆ ಅದು ಅಡ್ವರ್ಟೈಸ್ಮೆಂಟ್ ಆದಂಗೆ. ಈಗ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹೊರಗಡೆ ಊರಲ್ಲಿ ಅವರೇ ಅಂದರೆ ನಮ್ಮ ಹತ್ರ ಸ್ಟಿಚ್ ಮಾಡಿಸಿರ್ತಾರೆ. ಅಲ್ಲಿ ಅವ್ರಿಗೆ ಏನೋ ಇಷ್ಟ ಆಗಿರುತ್ತೆ, ಒಂದು ಫಂಕ್ಷನ್ ಆಗ್ಬೋದು, ಹೋದಾಗ ನೋಡಿದಾಗ ಕೇಳಿ ಅದೊಂಥರ ಅಡ್ವರ್ಟೈಸ್ಮೆಂಟು. ಆಗ ಹೊಸ್ದಾಗಿ ನಮ್ಮ ಕಸ್ಟಮರ್ ಬರ್ತಾರೆ. ಆಗ ನಾವು ಬೇಕಾಗುತ್ತೆ, ನಮಗೆ ಈಗ ಸಾವಿರಾರು ಬ್ಲೌಸು ಅಂದರೆ ಸುಮಾರು ಸಾವಿರ ಅಂತಲ್ಲ, ಹೆಚ್ಚು ಬ್ಲೌಸ್ಗಳೆಲ್ಲ ಸ್ಟಿಚ್ ಮಾಡ್ತಾ ಇರ್ತೀವಿ. ಒಂದು ತಿಂಗಳಿಗೆ ಎಲ್ಲ ಸ್ಟಿಚ್ ಮಾಡ್ತಾ ಇರ್ತೀವಿ. ಹಂಗಿದ್ದಾಗ ನಾವೇನು ಮಾಡಬೇಕು, ಬರುತ್ತಲ್ಲ ಅನ್ನೋ ಬೇಕಾಬಿಟ್ಟಿಲಿ ಸ್ಟಿಚ್ ಮಾಡೋ ಆಗಿಲ್ಲ. ಈಗ ಮಾಮೂಲಿ ಕಸ್ಟಮರ್ ಆಗಿದ್ರೆ ನೀಟಾಗಿ ನಮಗೆ ಸ್ಟಿಚ್ ಅಳತೆ ಎಲ್ಲ ಗೊತ್ತಿರುತ್ತೆ, ಅವರ ಟೇಸ್ಟ್ ಏನು ಅಂತ ಗೊತ್ತಿರುತ್ತೆ, ನಾವು ಸ್ಟಿಚ್ ಮಾಡ್ಕೊ ಹೋಗ್ಬಿಡ್ತೀವಿ. ಆದರೆ ಹೊಸ ಕಸ್ಟಮರ್ಗೆ ಅವರ ಟೇಸ್ಟ್ ಹೇಗೆ, ಅವರು ವೇರ್ ಮಾಡುವಂಥ ರೀತಿ ಹೇಗೆ, ಮತ್ತು ಕೆಲವರು ಒಂಥರ ಏನು ಹೇಳ್ತಾರೆ, ಗೋಜು ಮಾಡುವಂಥ ಗಿರಾಕಿ ಕಸ್ಟಮರ್ಸ್ ಎಲ್ಲ ಇರ್ತಾರೆ. ಆಗ ನಾವೇನು ಮಾಡಬೇಕಾಗತ್ತೆ, ಒಂದು ಸ್ವಲ್ಪ ಟೈಮನ್ನು ಕೊಟ್ಟು, ಅಷ್ಟು ಹೆಚ್ಚು ಇಂಟ್ರೆಸ್ಟನ್ನು ಕೊಟ್ಟು ಫಸ್ಟ್ ಬ್ಲೌಸನ್ನು ಸ್ಟಿಚ್ ಮಾಡಿದಾಗ ಅವರು ಯಾವ ರೀತಿ ಇಷ್ಟಪಡ್ತಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ಬಿಡುತ್ತೆ. ಒಂದು ಸತಿ ನಮಗೆ ಅವ್ರು ಯಾವ ರೀತಿ ವೇರ್ ಮಾಡ್ತಾರೆ, ಅವ್ರು ಯಾವ ರೀತಿ ಬ್ಲೌಸ್ ಹಾಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಅಂತ, ಅದು ಒಂದು ಟಿಪ್ಸು, ಒಂದು ಗ್ರಿಪ್ಪು ಅಂತ ಹೇಳ್ತೀವಿ ನೋಡಿ, ಅದು ನಮಗೆ ಗೊತ್ತಾಗ್ಬಿಟ್ರೆ ನಮಗೆ ಅವ್ರ ಅಳತೆ ಕರೆಕ್ಟಾಗಿ ಸಲೀಸಾಗಿ ನಾವು ಸ್ಟಿಚ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಯಾಕೆ ಅಂತಂದರೆ, ಒಬ್ಬರು ಸ್ಟಿಚ್ಚಿಂಗ್ಗೆ ಕೊಡ್ತಾರೆ ಅಂತಂದಮೇಲೆ ಅವ್ರು ಅಲ್ಲಿಗೆ ಲಾಸ್ಟ್ ಆಗಬಾರ್ದು. ಪುನಃ ನಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ಅವರು ಕೊಡ್ತಾನೆ ಇರಬೇಕಾಗತ್ತೆ. ಆ ರೀತಿ ನಾವು ಕೊಡಬೇಕು ಅಂತಂದಾಗ ನಾವು ಯಾವ ರೀತಿ ಅವ್ರಿಗೆ ಸ್ಟಿಚ್ ಮಾಡಿಕೊಡ್ಬೇಕು, ಪುನಃ ಅವರು ಇಲ್ಲ ನಾವು ಇಲ್ಲೇ ಹೊಲಿಸ್ಬೇಕು ಅನ್ನುವಂಥ ಆ ಕಾನ್ಫಿಡೆನ್ಸ್ ಅವ್ರಿಗೆ ಬರಬೇಕು. ಆ ರೀತಿ ನಾವು ಅವ್ರಿಗೆ ಸ್ಟಿಚ್ಚನ್ನು ಮಾಡಿ ಕೊಡಬೇಕಾಗತ್ತೆ. ಮತ್ತು ಅವ್ರ ಜೊತೆ ಮಾತಾಡುವಂಥ ರೀತಿಯಾಗಿರ್ಬೋದು. ಮತ್ತು ಹೊಸ ಕಸ್ಟಮರ್ ಅಂತಂದಾಗ ಸ್ವಲ್ಪ ರೇಟಲ್ಲಿ ಕಂಜೂಸ್ ಮಾಡುವಂಥವ್ರು ಇರ್ತಾರೆ, ಇಲ್ಲ ಅಷ್ಟು ಹೇಳ್ದಷ್ಟು ಕೊಡುವಂಥ ಕಸ್ಟಮರು ಇರ್ತಾರೆ. ಆಗ ನಾವು ಯಾರಿಗೆ ಈಗ ಕೊಡುವಂಥವ್ರಿಗೆ ಏನಿಲ್ಲ, ಅಲ್ಲಿ ಕಿರಿಕೆ ಬರಲ್ಲ, ಆರಾಮಾಗಿ ಅವ್ರಿಗೆ ಅವ್ರ ಟೇಸ್ಟ್ ಹೇಗಿದೆ, ಅವ್ರು ಯಾವ ರೀತಿ ವೇರ್ ಮಾಡ್ತಾರೆ ಅಂತ ತಿಳ್ಕೊಂಡ್ರೆ ನಾವು ಸ್ಟಿಚ್ ಮಾಡಿ ಕೊಡ್ಬೋದು. ಆದರೆ ಸ್ವಲ್ಪ ಕಂಜೂಸ್ ಆಡುವಂಥ ಕಸ್ಟಮರ್ಗೆ ಏನು ಮಾಡಬೇಕಾಗತ್ತೆ, ನಾವು ಹೋಗ್ಲಿ ಒಂದು ಚೂರು ಬಿಟ್ಟು ಆ ಟೈಮಲ್ಲಿ ನಾವು ಏಕೆಂದರೆ ಪುನಃ ಕಸ್ಟಮರ್ ಇನ್ಕ್ರೀಸ್ ಆಗಬೇಕು, ನಮಗೆ ಡಿಸ್ಕ್ರೀಸ್ ಆಗಬಾರ್ದು. ಇನ್ಕ್ರೀಸ್ ಆಗ್ತಾ ಹೋಗ್ಬೇಕಾಗತ್ತೆ. ಇವತ್ತು ಸ್ವಲ್ಪ ಇದ್ರೆ ನಾಳೆ ಜಾಸ್ತಿ, ಆ ರೀತಿ ಆಗ್ತಾ ಹೋಗ್ಬೇಕಾಗತ್ತೆ. ಅಂಥ ಟೈಮಲ್ಲಿ ನಾವು ಸ್ವಲ್ಪ ಬಿಟ್ಟು ಅವ್ರ ದಾರಿಗೆ ಹೋಗಿ ಇದು ಮಾಡಬೇಕಾಗತ್ತೆ. ಹಂಗೆ ಅಂದ್ಬಿಟ್ಟು ನಾವು ಫುಲ್ಲು ಕಡಿಮೆ ಎಲ್ಲ ಸ್ಟಿಚ್ ಮಾಡ್ಕೊಡೋಕ್ಕಾಗಲ್ಲ. ಏನೋ ಅವ್ರಿಗೊಂದು 10-20, ಕೊನೆಗೆ ಒಂದು 50 ರೂಪಾಯಿ ಎಲ್ಲ ಕಣಿಯಾಡುವಂಥವ್ರು ಇರ್ತಾರೆ. ಅಂಥವ್ರಿಗೆ ಏನೂ ಮಾಡೋಕ್ಕಾಗಲ್ಲ, ಆ ರೀತಿಯೇ ಹೋಗಿ ಸ್ಟಿಚ್ ಮಾಡಬೇಕಾಗತ್ತೆ. ಯಾಕೆಂದರೆ ನಮಗೆ ಪ್ರಚಾರ ತುಂಬಾ ಮುಖ್ಯ. ಈಗ ಅವ್ರು ಹೋಗಿ ಇನ್ನೊಂದಷ್ಟು ಜನ ಕೇಳಿದಾಗ, ಇಲ್ಲ ನಾವು ಫಸ್ಟ್ ಬ್ಲೌಸ್ ಕೊಟ್ಟಿದ್ವಿ, ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ, ಆರಾಮಾಗಿ ಹೊಲಿಸ್ಕೋಬೋದು, ಮತ್ತು ರೇಟ್ ಬಂದು ರೀಸನಬಲ್ ಆಗಿದೆ ಅಂತೆಲ್ಲ ಹೇಳಿದಾಗ ತುಂಬಾ ನಮ್ಮ ಬಿಸ್ನೆಸ್ ಏನಿದೆ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ಟೆ ಬರಲ್ಲ ಅನ್ನುವಂಥವ್ರು ಈ ಟಿಪ್ಸ್ ಎಲ್ಲ ನೀವು ಫಾಲೋ ಮಾಡಿಕೊಂಡ್ರೆ ನಿಮ್ಮ ಬಿಸ್ನೆಸ್ ಇನ್ಕ್ರೀಸ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಬೇಗ ನೀವು ಬ್ಲೌಸ್ಗಳನ್ನು ಸ್ಟಿಚ್ ಮಾಡೋದಕ್ಕೆ ಅನುಕೂಲನಾಗುತ್ತೆ, ನಿಮಗೆ ಬಿಸ್ನೆಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಮತ್ತು ನಮಗೆ ಆಟೋಮೆಟಿಕಲಿ ನಾವು ಯಾವಾಗ ಬಿಸ್ನೆಸ್ ಜಾಸ್ತಿ ಆಗ್ತಾ ಹೋಯಿತು, ಆಟೋಮೆಟಿಕಲಿ ನಮಗೆ ಹಣದಲ್ಲಿ ಆರ್ಥಿಕವಾಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಣದ ನಮಗೆ ದುಡ್ಡು ಸಂಪಾದನೆಯೂ ಜಾಸ್ತಿ ಆಗ್ತಾ ಹೋಗ್ತದೆ. ನಮ್ಮ ಕೆಲಸ ಹೆಚ್ಚು ಆಗ್ತಾ ಹೋಗುತ್ತೋ ಹಾಗೆ ನಮ್ಮ ಕೆಲಸನೂ ಹೆಚ್ಚು ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಸ್ಟಿಚಿಂಗ್ ಮಾಡುವಾಗೆಲ್ಲ ಒಂದು ಸ್ವಲ್ಪ ಅದನ್ನು ಇಂಪ್ರೂವ್ ಮಾಡಿಕೊಂಡು, ಮತ್ತು ಹೊಸ ಡಿಸೈನ್ಸ್ ಯಾವ ರೀತಿ ಒಂದು
ಒಂದೊಂದು ಟೈಮಲ್ಲಿ ಒಂದೊಂದು ಥರ ಡಿಸೈನ್ಸು ಟ್ರೆಂಡಲ್ಲಿ ಬಂದುಬಿಡುತ್ತೆ. ಆಗ ಪ್ರತಿಯೊಬ್ಬರು ಅದೇ ಡಿಸೈನ್ಸನ್ನು ಕೇಳಿ ಸ್ಟಿಚ್ ಮಾಡಿಸ್ಕೊಳ್ಳೋದು ಉಂಟು. ಅದಕ್ಕೆ ತಕ್ಕಂಗೆ ನೀವು 1 ಬೈ 1 ಯಾವುದಾದ್ರು ಒಂದು ಹೊಸ ಥರ ಡಿಸೈನ್ಸನ್ನು ಟ್ರೈ ಮಾಡ್ತಾ ಇರಬೇಕು. ಯಾವುದೇ ಡಿಸೈನ್ಸ್ ಕೊಟ್ಟರು ನಾವು ಸ್ಟಿಚ್ ಮಾಡ್ತೀವಿ ಎನ್ನುವಂಥ ಇದ್ದಾಗ ಖಂಡಿತವಾಗ್ಲೂ ಸ್ಟಿಚಿಂಗ್ ಕೊಟ್ಟೇ ಕೊಡ್ತಾರೆ. ಈಗ ಜೂನ್ ತಿಂಗಳು ಬಂತು, ಮೇ ಬಂತು ಅಂದ ತಕ್ಷಣ ಒಂದು ಯೂನಿಫಾರ್ಮ್ಸ್ ಸೀಸನ್ ಅಂತ ಹೇಳ್ಬೋದು. ಇನ್ನು ಮದುವೆ ಫೆಬ್ರವರಿಯಿಂದ ಹಿಡಿದು ಇನ್ನು ಜುಲೈ ತಿಂಗಳ ಗಂಟ ಬಂತು ಅಂದರೆ ಮದುವೆ ಸೀಸನ್ಸು, ಮತ್ತು ಗೌರಿ ಹಬ್ಬದ ಸೀಸನ್ಸು, ಅಕ್ಟೋಬರ್ ತಿಂಗಳು ಅವೆಲ್ಲ, ಸೆಪ್ಟೆಂಬರ್ ಅಕ್ಟೋಬರೆಲ್ಲ ಗೌರಿ ಹಬ್ಬದ ಸೀಸನ್ಸು. ಈ ಸೀಸನ್ಸ್ ಇದ್ದಾಗೆಲ್ಲ ಸ್ವಲ್ಪ ನಮಗೆ ಕೆಲಸ ಜಾಸ್ತಿನೇ ಇರುತ್ತೆ. ಅಂಥ ಟೈಮಲ್ಲಿ ಜಾಸ್ತಿ ಕೆಲಸ ಇದೆ ಅಂತೇಳಿ ನಮಗೆ ಬೇಕಾಬಿಟ್ಟು ಸ್ಟಿಚ್ ಮಾಡೋಂಗಿಲ್ಲ. ನಾವು ಯಾವಾಗಲೇ ನೀವು ಎಷ್ಟೇ ಕೆಲಸ ಇರಿ, ನೀವು ಏನೇ ಮಾಡಿ ಸ್ಟಿಚಿಂಗ್ ನೀಟಾಗಿ ಬಂದು ನೀಟಾಗಿ ಕಸ್ಟಮರ್ ಹತ್ರ ಕೊಡುವಾಗಲೇ ಆಗಲಿ ತಗೊಳ್ಳುವಾಗಲೇ ಆಗಲಿ ನೀಟಾಗಿ ಮಾತಾಡಿ ಹತ್ರ ಕಮ್ಯುನಿಕೇಟ್ ಮಾಡಬೇಕಾಗತ್ತೆ, ನೀಟಾಗಿ ಮಾತಾಡಬೇಕಾಗತ್ತೆ. ಕೆಲವರು ಹೇಳೋದು ಕಂಜೂಸ್ ಕಸ್ಟಮರ್ಸ್, ಅವರ ಸ್ವಲ್ಪ ಎಲ್ಲ ರೀತಿ ಇರಲ್ಲ. ಎಲ್ಲ ಒಬ್ಬೊಬ್ಬರು ಆ ರೀತಿ ಬಂದಾಗ ಅವ್ರ ಜೊತೆ ನಾವು ರೇಗುವಂಥದ್ದಾಗ್ಬೋದು. ಆ ರೀತಿ ಎಲ್ಲ ಮಾಡಬಾರ್ದು. ಎಷ್ಟು ಶಾಂತಿಯಿಂದ ತಾಳ್ಮೆಯಿಂದ ಇರ್ತೀವೋ ಈ ಕೆಲಸದಲ್ಲಿ ಮೇನ್ ತಾಳ್ಮೆ ಬೇಕಾಗತ್ತೆ. ಮತ್ತು ಇವತ್ತೇ ಬೇಕು ಅನ್ನೋ ಹಠ ಈ ರೀತಿ ಎಲ್ಲ, ಆಮೇಲೆ ಮೇಯ್ನಾಗಿ ನಮಗೆ ಇನ್ ಟೈಮ್ಗೆ ಕೊಡುವಂಥ ಅಭ್ಯಾಸನ ಬೆಳೆಸ್ಕೋಬೇಕಾಗತ್ತೆ. ನಾವು ಈ ದಿನ ಕೊಡ್ತೀವಿ ಅಂತಂದಾಗ ಆ ದಿನ ಕೊಡುವಂಥದ್ದನ್ನು ನಾವು ಬೆಳೆಸ್ಕೋಬೇಕಾಗತ್ತೆ. ಇವೆಲ್ಲ ನಮಗೆ ನಮ್ಮ ಬಿಸ್ನೆಸ್ ಮ್ಯಾಟ್ರ್ತವೆ. ಇವೆಲ್ಲ ಉಪಯೋಗಿಸ್ಕೊಂಡು ಜೊತೆ ಮಾತಾಡುವಾಗ ಒಂದು ತಾಳ್ಮೆಯಿಂದ ಮಾತಾಡುವಂಥದ್ದಾಗ್ಬೋದು. ಮತ್ತು ಸ್ಟಿಚಿಂಗು ಹೊಸ ಕಸ್ಟಮರ್ ಬಂದಾಗ ಭಾರಿ ಎಚ್ಚರಿಕೆಯಿಂದ ಅವರ ಏನು ಸ್ಟಿಚಿಂಗ್ ಕೊಟ್ಟಿರ್ತಾರಲ್ಲ ಆ ಕಟ್ಟಿಂಗ್ ಆಗ್ಬೋದು, ಸ್ಟಿಚಿಂಗೇ ಆಗ್ಬೋದು, ನೀಟಾಗಿ ಸ್ಟಿಚ್ ಮಾಡಿ ಅವರು ಅವ್ರು ಯಾವ ರೀತಿ ಹೇಳ್ತಾರೆ ಅನ್ನೋ ಒಂದು ಗ್ರಿಪ್ಪು ಸಿಗೋ ಸ್ವಲ್ಪ ನೀಟಾಗಿ ಸ್ಟಿಚ್ ಮಾಡ್ತಾ ಇರ್ಬೋದು. ಈಗ ಆರಾಮಾಗಿ ಈಗ ನಮ್ಮ ಬ್ಲೌಸನ್ನು ನಾವು ಸ್ಟಿಚ್ ಮಾಡುವಾಗ, ಯಾಕೆಂದರೆ ನಮ್ಗೆ ಏನು ಅಳತೆ ಎಲ್ಲ ಪರ್ಫೆಕ್ಟಾಗಿ ಗೊತ್ತಿರುತ್ತೆ. ಆ ರೀತಿ ಆ ಕಸ್ಟಮರು ಒಂದಷ್ಟು 2-3 ಸಲ ಹೋಗೋ ಗಂಟನೂ ನೀಟಾಗಿ ನೋಡಿ ಸ್ಟಿಚ್ ಮಾಡಿಕೊಡ್ತಾ ಇದ್ದರೆ ಆರಾಮಾಗಿ ನೆಕ್ಸ್ಟು ಸ್ಟಿಚ್ ಮಾಡ್ಕೋತಾ ಸಲೀಸಾಗಿ ನಾವೇನು ಬೇರೆಯವ್ರ ಬ್ಲೌಸನ್ನು ಸ್ಟಿಚ್ ಮಾಡ್ತೀವೋ ಆ ರೀತಿ ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು. ಅದರಲ್ಲಿ ಯಾವ ತೊಂದರೆ ಇಲ್ಲ. ಈಗ ನಾನು ಆಗಲೇ ಹೇಳ್ದಂಗೆ, ಈಗ ನಮ್ಮ ಬ್ಲೌಸನ್ನು ಸ್ಟಿಚ್ ಮಾಡುವಾಗ ನಾವೇನು ಅಳತೆ ಬ್ಲೌಸನ್ನು ತೆಗೆದು ಏನು ಅಳತೆ ರೇರು. ಈಗ ನಮಗೆ ಎಷ್ಟು ಅಳತೆ ಇರುತ್ತೆ, ನಾವು ಟೇಪಲ್ಲಿ ಅಳತೆ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಾವು ಅಳತೆ ಬ್ಲೌಸನ್ನು ಇಟ್ಕೊಳ್ಳೋದು ಕಡಿಮೆ. ಹಂಗಿದ್ದಾಗ ನೀಟಾಗಿ ಅವ್ರಿಗೊಂದು ಸ್ವಲ್ಪ ಟೈಮನ್ನು ಕೊಟ್ಟು ನೀಟಾಗಿ ಕಟಿಂಗ್ ಮಾಡುವಾಗ ತುಂಬಾ ಎಚ್ಚರಿಕೆಯಿಂದ ಕಟಿಂಗನ್ನು ಮಾಡಬೇಕಾಗತ್ತೆ. ಮೇನ್ ಕಟಿಂಗಲ್ಲೇ ಜಾಸ್ತಿ ಇರುವಂಥದ್ದು. ಹಾಗಾಗಿ ಕಟಿಂಗನ್ನು ನೀಟಾಗಿ ಕಟಿಂಗ್ ಮಾಡಿ. ಕಟಿಂಗ್ ಅರ್ಥ ಆಗಿಲ್ಲ ಅಂದರೆ 1 ಸತಿ ಇಲ್ಲ 2 ಸತಿ ಈಗ ನಾವು ಕೇಳಿದ್ರೆ ಕಟಿಂಗ್ ವಿಡಿಯೋ ಎಲ್ಲ ಹಾಕ್ತೀವಿ. ಸ್ವಲ್ಪ ಬರುತ್ತೆ ನಮಗೆ ಕಟಿಂಗ್ ಬರಲ್ಲ ಅನ್ನುವಂಥವ್ರು ಕಸ್ಟಮರ್ನ ಇನ್ಕ್ರೀಸ್ ಮಾಡ್ಕೋಬೇಕಾದ್ರೆ ನೀಟಾಗಿ ಕಟಿಂಗನ್ನು ಕಲೀರಿ. ಫಿನಿಶಿಂಗ್ ನೀಟಾಗಿ ಬರುವ ಹಾಗೆ ಸ್ಟಿಚಿಂಗನ್ನು ಮಾಡಿ. ಮೇನು ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ನೀಟಾಗಿ ಬರಬೇಕು. ಜೊತೆಗೆ ಅದನ್ನು ಮಾಡಿದಂಥ ಬ್ಲೌಸನ್ನು ಎಲ್ಲ ರೆಡಿಯಾದಂಥ ಬ್ಲೌಸನ್ನು ಒಂದು ಸತಿ ಐರನ್ ಮಾಡಿ ಅದನ್ನು ನೀಟಾಗಿ ನೀವು ಸ್ಟಿಚ್ ಮಾಡೋದಕ್ಕಿಂತ ಸೂಪರಾಗಿ ಕಾಣುವಂಥದ್ದು ನಾವು ಐರನ್ ಮಾಡಿದ ಮೇಲೆ ಕೊನೆ ಫಿನಿಶಿಂಗು. ಇದಿಷ್ಟೆಲ್ಲ ರೆಡಿ ನಂತರ ನೀವು ಕಸ್ಟಮರ್ ಕೈಗೆ ಕೊಡಬೇಕು. ಇದಿಷ್ಟೆಲ್ಲ ಪಾಲಿಸಿದ್ರೆ ಕಸ್ಟಮರು ಇನ್ಕ್ರೀಸ್ ಆಗೋದ್ರಲ್ಲಿ ಅನುಮಾನ ಇಲ್ಲ. ಹಾಗೆ ನಿಮ್ಮ ಬಿಸ್ನೆಸ್ ಆಗ್ಬೋದು, ನಿಮ್ಮ ಸಂಪಾದನೆ ಆಗ್ಬೋದು ಹೆಚ್ಚಾಗ್ತಾನೆ ಹೋಗುತ್ತೆ. ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡಿದ್ಮೇಲೆ ಯಾವತ್ತೂ ಲೋ ಆಗಬಾರ್ದು, ಹೈ ಆಗ್ತಾನೆ ಹೋಗ್ತಾ ಇರಬೇಕಾಗತ್ತೆ. ಆ ರೀತಿ ಆಗಬೇಕಾದ್ರೆ ನಾವೆಲ್ಲ ಏನೆಲ್ಲ ಪ್ರಯತ್ನನ ಪಡಬೇಕು, ಆ ಪ್ರಯತ್ನ ಎಲ್ಲ ನಮ್ಮ ಕಡೆಯಿಂದ ಆಗ್ತಾ ಇರಬೇಕು. ಕೊನೆವರೆಗೂ ಪ್ರಯತ್ನ ಇದ್ದೇ ಇರಬೇಕು. ಪ್ರಯತ್ನ ಇದ್ದಾಗ ಫಲ ಇದ್ದೇ ಇರುತ್ತೆ ಅಂತ ಹೇಳ್ತಾ ನೋಡಿ, ಇಲ್ಲಿವರೆಗೂ ನಿಮಗೆ ಈ ಟಿಪ್ಸ್ಗಳೆಲ್ಲನ ಕೊಟ್ಟಿದ್ದೀನಿ. ಇದೆಲ್ಲ ನಿಮಗೆ ಯೂಸ್ ಆಗುವಂಥ ಟಿಪ್ಸ್ಗಳೇ ಅಂತಲೇ ಹೇಳ್ತಾ, ಮುಂದಿನ ಇನ್ನೊಂದು ಮೋಟಿವೇಶನ್ ವಿಡಿಯೋ ಆಗ್ಬೋದು, ನೀವು ಕಮೆಂಟಲ್ಲಿ ತಿಳಿಸಿದ್ರೆ ಖಂಡಿತ ಕಟಿಂಗ್ ಆಗ್ಬೋದು, ಆರಿ ವರ್ಕ್ ಕಲಿಬೇಕು ಅಂದರೆ ಯಾವುದೇ ನಿಮಗೆ ಕಲಿಬೇಕು ಅನ್ನೋ ಉದ್ದೇಶ ಇದ್ದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ, ಅದನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಈಗ ನಾನು ಎಲ್ಲ ಹೇಳಿದ್ನಲ್ಲ ಆ ರೀತಿ ಎಲ್ಲ ಒಂದು ಸತಿ ಟ್ರೈ ಮಾಡಿ. ಮೇಯ್ನಾಗಿ ನಾವು ಕಸ್ಟಮರ್ನ ಇನ್ಕ್ರೀಸ್ ಮಾಡ್ಕೋಬೇಕಾದ್ರೆ ನಾನು ಈಗಾಗಲೇ ಹೇಳ್ದಂಗೆ ಅವ್ರ ಬಟ್ಟೆ ಫಿನಿಶಿಂಗ್ ಆಗಿರ್ಬೋದು, ಜೊತೆಗೆ
ಅವ್ರ ಜೊತೆ ಮಾತಾಡುವಂಥದ್ದಾಗಿರ್ಬೋದು. ಪುನಃ ಪುನಃ ಹೇಳ್ತಿದ್ದೀನಿ, ತಾಳ್ಮೆ ಇರಬೇಕು, ಮತ್ತು ಟೈಮ್ ಸೆನ್ಸ್ ಇರಬೇಕು, ಮತ್ತು ಫಿನಿಶಿಂಗ್ ಇರಬೇಕು. ನಮ್ಮ ಕೆಲಸ ನಾವು ಯಾವುದೇ ಕೆಲಸ ಮಾಡಿ, ನಾವೀಗ ಅಡುಗೆ ಕೆಲಸ ಮಾಡ್ತೀರಾ, ಅದು ನೀಟಾಗಿದೆ ಅಂತಂದರೆ ತಾನೇ ನಾವು ಊಟ ತಿನ್ನೋಕ್ಕಾಗೋದು. ಅದೇ ರೀತಿ ನಾವು ಮಾಡುವಂಥ ಕೆಲಸ ನೀಟಾಗಿದೆ ಅಂತಂದರೆ ಖಂಡಿತ ನೀವು ಎಷ್ಟೇ ದೂರದಲ್ಲಿದ್ರೂ ಅದನ್ನು ಹುಡುಕ್ಕೊಂಡು ಬಂದು ಕೊಡುವಂಥದ್ದು ಖಂಡಿತ ಇದೆ. ಇದು ನನ್ನ ಸ್ವಂತ ಅನುಭವ ಅಂತ ಹೇಳ್ತಾ, ನಮ್ಮೂರವರೇ ಬಂದು ಬಟ್ಟೆಯನ್ನು ಮಾಡಿಸ್ಕೋಬೇಕೇನಿಲ್ಲ, ಬೇರೆ ದೂರದಿಂದ ಬಂದು ಸ್ಟಿಚ್ ಮಾಡಿಸ್ತಿದ್ದಾರೆ. ನಮ್ಮೂರಿಂದ ಬೆಂಗಳೂರಿಗೆ ಮದುವೆಯಾಗಿ ಅಲ್ಲಿಂದ ಬಂದಾಗ ಎಲ್ಲನೂ ಜೊತೆಯಲ್ಲಿ ತಂದು ಒಟ್ಟಿಗೆ ಸ್ಟಿಚ್ ಮಾಡಿಸ್ಕೋವಂಥವ್ರು ಇದ್ದಾರೆ. ಅವರು ಖಂಡಿತ ಬಂದಾಗ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅವರು ಎಷ್ಟೊಂದೆಲ್ಲ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ತಾರೆ ನನ್ನ ಹತ್ರ ಅಂತ. ಹೀಗೆ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತವಾಗ್ಲೂ ತಿಳಿಸಿ. ಜೊತೆಗೆ ಇದನ್ನು ನಿಮ್ಮ ಟೈಲರಿಂಗ್ ಕೆಲಸದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್.